ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಶಾಖೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಪದಗ್ರಹಣ ಮತ್ತು ನಿರ್ದೇಶಕರುಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಪಟ್ಟಣದ ನೌಕರರ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬೈರೇಗೌಡ ಮಾತನಾಡಿ, ದಿವಂಗತ ಸೊಣ್ಣಪ್ಪ ರೆಡ್ಡಿ ಅವರು ಬಹಳಷ್ಟು ಶ್ರಮಪಟ್ಟು ನೌಕರರ ಭವನ ನಿರ್ಮಾಣ ಮಾಡಿದ್ದು ಅವರಿಗೆ ನಮಿಸುತ್ತೇನೆ. ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡಲು ಸಂಘದ ಎಲ್ಲಾ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಸದಸ್ಯರ ಮಾರ್ಗದರ್ಶನದಂತೆ ಎಲ್ಲಾ ಕೆಲಸ ನಿರ್ವಹಿಸೋಣ. ಅದೇ ರೀತಿಯಾಗಿ ತಾಲೂಕಿನ ಯಾವುದೇ ಇಲಾಖೆಗಳಲ್ಲಿ ವಯೋನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ತಿಂಗಳು ಅಂತ್ಯದ 30ನೇ ತಾರೀಕು ಸಂಜೆ 5 ಗಂಟೆಗೆ ನೌಕರರ ಭವನದಲ್ಲಿ ಸನ್ಮಾನ ಮಾಡಿ ಸಂಘದ ವತಿಯಿಂದ ಬೀಳ್ಕೊಡುಗೆ ನೀಡಬೇಕು. ತಾಲೂಕಿನ 8ನೇ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. 7 ಅಧ್ಯಕ್ಷರ ಮಾರ್ಗದರ್ಶನ ಹಾಗೂ ಅವರ ಸಲಹೆಗಳು ಸಹ ಬಹಳ ಮುಖ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರಿಗೆ, ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಇವತ್ತು ರಾಜ್ಯದಲ್ಲಿ ಏನು 6 ಲಕ್ಷ ನೌಕರರನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಮಾತೃ ಸಂಘ ಮತ್ತು ದೊಡ್ಡ ಸಂಘ ಸರ್ಕಾರಿ ನೌಕರರ ಸಂಘ. ಇದರಲ್ಲಿ ನಾನು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಾನು 8ನೇ ಅಧ್ಯಕ್ಷ ಸ್ಥಾನವನ್ನ ಇವತ್ತು ನಾನು ಪದಗ್ರಹಣ ಮಾಡೋದ್ರ ಮುಖಾಂತರ ನಾನು ಅಲಂಕರಿಸಿದ್ದೇನೆ. ಇದರದ್ದು ಏನು 7 ಜನ ಅಧ್ಯಕ್ಷರುಗಳು ಈ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಅದರಲ್ಲೂ ನಾನು ಇವತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ದಿವಂಗತ ಸೊಣ್ಣಪ್ಪ ರೆಡ್ಡಿ ಅವರನ್ನ ಮತ್ತು ಅವರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೈರಾರೆಡ್ಡಿ ಅವರನ್ನ, ವಿಭಾಗ ಬೈರಾರೆಡ್ಡಿ ಅವರನ್ನ ನಾನು ನೆನೆಸ್ಕೊಳ್ಳಬೇಕು. ಅವರ ಜೊತೆಯಲ್ಲಿ ಇವತ್ತು ಕೂಡ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ. ಕಾರಣ ಇಷ್ಟೇ, ಈ ಒಂದು ಜಾಗವನ್ನ ಏನು ಇವತ್ತು ನೌಕರ ಭವನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಇದಕ್ಕೆ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ನಮ್ಮ ದಿವಂಗತ ಸೊಣ್ಣಪ್ಪ ರೆಡ್ಡಿ ಅವರು ಬಹಳ ಶ್ರಮವನ್ನು ವಹಿಸಿ ಈ ಒಂದು ನಿವೇಶನವನ್ನ ಮಂಜೂರು ಮಾಡಿಸಿಕೊಂಡು ಈ ಸ್ಥಳದಲ್ಲಿ ಶ್ರೀನಿವಾಸಪುರ ಹೃದಯ ಭಾಗದಲ್ಲಿ ಒಂದು ನೌಕರ ಭವನವನ್ನ ಕಟ್ಟಿದಾರಲ್ಲ. ಹಾಗಾಗಿ ಅವರನ್ನ ನಾವು ಜನಮಾನಸದಲ್ಲಿ ನಾವು ನೆನೆಸ್ಕೊಳ್ಳಬೇಕು. ಅವ್ರು ಹೆಜ್ಜೆ ಗುರುತು ಅಂತಕ್ಕಂಥದನ್ನ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಅವ್ರ ಫೋಟೋ ನನಗೆ ಸಿಗ್ಲಿಲ್ಲ. ಅವ್ರ ಮಗ ಮಂಜುನಾಥ್ ರೆಡ್ಡಿ ಅವರಿಗೆ ನಾನು 2-3 ಸಾರಿ ಫೋನ್ ಮಾಡಿ ಆ ಫೋಟೋವನ್ನು ಇಲ್ಲಿ ಹಾಕ್ಬೇಕು ಅಂತೇಳಿ ನಿನ್ನೆ ಆ ಫೋಟೋವನ್ನ ಇಲ್ಲಿ ಬೆಂಗಳೂರಿಗೆ ಹೋಗಿ ಆ ಫೋಟೋ ಮಾಡಿಸ್ಕೊಂಡಾಗ ನಾನು ಇವತ್ತು ಅವರಿಗೆ ಪೂಜೆ ಮಾಡೋದ್ರ ಮುಖಾಂತರ ನಾನು ಈ ಸಂಘದ ಅಧ್ಯಕ್ಷರನ್ನು ನಾನು ಅಲಂಕರಿಸೋದಕ್ಕೆ ನಾನು ಈ ನೌಕರ ಭವನಕ್ಕೆ ಬರೋದಕ್ಕೆ ನಾನು ಬಹಳ ಖುಷಿ ಪಟ್ಟು ನಾನು ಬಂದಿದ್ದೀನಿ. ಬಂಧುಗಳು, ಏನು 24 ಇಲಾಖೆಗಳು, 32 ಜನ ನಿರ್ದೇಶಕರುಗಳು, ಬಹಳ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ತಾವೆಲ್ಲ ಕೂಡ ತಮ್ಮ ತಮ್ಮ ಇಲಾಖೆಗಳಿಂದ ತಾವೆಲ್ಲ ಕೂಡ ಆಯ್ಕೆಯಾಗಿ ಬಂದಿದ್ದೀರಿ. ಸಮಸ್ಯೆಗಳು ಸಾಕಷ್ಟು ಇರ್ತವೆ, ಸಮಸ್ಯೆಗಳು ಸಾಕಷ್ಟು ಉದ್ಭವ ಆಗ್ತಾ ಇರ್ತವೆ. ಆ ಸಮಸ್ಯೆಗಳನ್ನೆಲ್ಲವನ್ನ ಕೂಡ ಪರಿಹರಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಒಬ್ಬ ಮೇಲಲ್ಲ, ನಮ್ಮೆಲ್ಲರ ಮೇಲೆ ಕೂಡ ಇದೆ. ಅಂದ್ರೆ ಸಂಘದ ಮೇಲಿದೆ. ಆ ಸಂಘ ಯಾರು ಅಂತಂದ್ರೆ ನಾವೆಲ್ಲ ಕೂಡ ಸೇರಿ ಸಂಘ. ಹಾಗಾಗಿ ಈ ಒಂದು ಸಂಘದಲ್ಲಿ ನೀವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ, ಸಲಹೆ ಮತ್ತು ಎಲ್ಲಾ ರೀತಿಯ ಒಂದು ಸಲಹೆ ಸೂಚನೆಗಳನ್ನ ನಾನು ಸ್ವೀಕರಿಸಕ್ಕೆ ಸದಾ ಸಿದ್ಧನಿದ್ದೀನಿ. ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಯಾವುದೇ ನೌಕರರಿಗೆ ಸಮಸ್ಯೆ ಬಂದಾಗ ಸಂಘ ಇರಬೇಕು ಅಂತಕ್ಕಂಥದ್ದು ನನ್ನ ಸಂಕಲ್ಪ. ಆ ವ್ಯಕ್ತಿ ಜೊತೆಯಲ್ಲಿ, ಆ ಒಬ್ಬ ನೌಕರ ಜೊತೆಯಲ್ಲಿ ನಾವು ಇರಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ನಾನು ಕೂಡ 10 ವರ್ಷಗಳಿಂದ ನಾನು ಈ ನೌಕರ ಸಂಘದಲ್ಲಿ ನಾನು ಒಬ್ಬ ನಿಮ್ಮತರ ಒಬ್ಬ ನಿರ್ದೇಶಕನಾಗಿ ಈಗಾಗಲೇ ಕೆಲವು ನಿರ್ದೇಶಕರು 3 ಬಾರಿ ಆಯ್ಕೆ ಆಗಿದ್ದಾರೆ. ಆ 3 ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ರಲ್ಲಿ ನಮ್ಮ MM ವೆಂಕಟೇಶ್ ಅವರು 3 ಬಾರಿ ಸಂಘಕ್ಕೆ ನನ್ನ ಜೊತೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು. ಆಮೇಲೆ ಅವ್ರ ಜೊತೆಯಲ್ಲಿ ನಮ್ಮ ಜುನೇದ್ ಅವರು, ಆಮೇಲೆ ಹೊಸದಾಗಿ ಬಂದಿರ್ತಕ್ಕಂಥವ್ರು ಕೆಲವರಿದ್ದೀರಿ. ಸಂಘದ ಒಂದು ಏನು ಅರಿವು, ಅಂದ್ರೆ ಸಂಘದ ಏನು ಅಳಿವು ಉಳಿವು ಏನಿದೆ ಇವತ್ತು ನಮ್ಮ MPDS ಅವರು ಮಧ್ಯದಲ್ಲಿ 1 ವರ್ಷ ಡ್ರಾಪ್, 5 ವರ್ಷ ಡ್ರಾಪ್ ಆಗಿದ್ರು. ಅವರು ಕೂಡ
ವರ್ಷಗಳಿಂದ ಸಂಘದಲ್ಲಿ ನಿರಂತರವಾಗಿ ಅವರು ಒಂದ್ಸರಿ ರಾಜ್ಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲರನ್ನ ಕೂಡ ಅನುಭವ ಇದೆ. ಈ ಅನುಭವವನ್ನ ನನ್ನ ಜೊತೆಯಲ್ಲಿ ನೀವು ಕೂಡ ಹಂಚಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂಘವನ್ನ ಒಂದು ಕಟ್ಟಬೇಕಾಗಿದೆ. ಆ ಸಂಘದ ಒಂದು ಚಟುವಟಿಕೆಗಳು ವಿಭಿನ್ನವಾಗಿ ಇರಬೇಕಾಗ್ತದೆ. ಇದು ನಮ್ಮೆಲ್ಲರ ಗೌರವ.